ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಲ್ ನೇಷನಲ್ ವರ್ಷಿಪ್ ಸೆಂಟರ್ ಮತ್ತು ಜೀವದ ರೊಟ್ಟೆ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮೆಲ್ಲರೂ ನಾನು ಸ್ವಾಗತಿಸುತ್ತೇನೆ. ನಾವು ಈಗ ಸ್ವಲ್ಪ ಹೊತ್ತ ದೇವರ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ನಾವು ಅಪೊಸ್ತಲ ಬರೆದ ಕೃತ್ಯಗಳಲ್ಲಿ ನಾವು 8ನೇ ಅಧ್ಯಾಯ 4ರಿಂದ ಮತ್ತು 8ನೇ ವಚನದಿಂದ ನೋಡಿಕೊಳ್ಳೋಣ. ಅಲ್ಲಿ ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ. ಏನಂತ ಕೇಳಿದರೆ, ಫಿಲಿಪ್ಪನು ಮಾಡಿದಂಥ ಅನೇಕ ಕಾರ್ಯಗಳು ಅಲ್ಲಿ ಯಾರ ಹೆಸರಲ್ಲಿ ಮಾಡ್ತಾ ಇದ್ದಾರೆ? ಯೇಸುವಿನ ಹೆಸರಿನಲ್ಲಿ ಅಲ್ಲಿ ಅದ್ಭುತಗಳು ಮಾಡ್ತಾ ಇದ್ದಾನೆ. ನಾವು ವಚನ ಓದಿಕೊಂಡ ಸಮಯದಲ್ಲಿ, ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸ್ವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯ ಎಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿಯವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚ್ಯ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕೆಂದರೆ ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕರು ಪರ್ಚಾಯ ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು ಎಂಬುದಾಗಿ ನಾವಿಲ್ಲಿ ವಚನ ನೋಡ್ತಾ ಇದ್ದೇವೆ. ಇಲ್ಲಿ ಸುವಾರ್ತೆ ಸಾರೋದಕ್ಕೋಸ್ಕರವಾಗಿ ಒಂದು ಪಟ್ಟಣದಲ್ಲಿ, ಅಲ್ಲಿ ಸಮಾರ್ಯ ಎಂಬ ಪಟ್ಟಣದಲ್ಲಿ ಫಿಲಿಪ್ಪನು ಹೋಗಿದ್ದಾನೆ. ಅಲ್ಲಿ ಹೋಗಿದ ಉದ್ದೇಶ ಏನಂತ ಕೇಳಿದರೆ, ಅನೇಕ ಜನರಲ್ಲಿ ಚದರಿ ಹೋಗಿದ್ದರು. ಅಲ್ಲಿ ಹೋಗಿ ಆ ಫಿಲಿಪ್ಪನ ಎನ್ಕೆ ಮಾಡ್ತಾ ಅಲ್ಲಿ ಹೋಗಿ ಮಹಾಶಬ್ದದಿಂದ ಮತ್ತು ದೇವರ ವಾಕ್ಯವನ್ನು ಅಲ್ಲಿ ಸಾರ್ತಾ ಇದ್ದನು. ಯೇಸುವಿನ ಮಾತುಗಳನ್ನು ಸಾರ್ತಾ, ಯೇಸುವಿನ ಗುಣಾತಿಶಯಗಳನ್ನು ಹೇಳ್ತಾ ಇದ್ದನು. ಹೇಳುವಾಗ ಅಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ದೇವರ ವಚನ ಹೇಳುವಾಗ, ದೇವರ ಬಗ್ಗೆ ಮಾತನಾಡುವಾಗ ಅನೇಕ ಜನ ಗುಂಪಾಗಿ ಎಲ್ಲರೂ ಕೂಡಿ ಬರ್ತಾ ಇದ್ದಾರೆ. ಒಂದು ಕಡೆ ಒಂದು ಗುಂಪು, ಮತ್ತೊಂದು ಕಡೆ ಒಂದು ಗುಂಪು ಕೂಡಿ ಬರುವಾಗ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಅಲ್ಲಿ ಕುಂಟರಿಗೆ ಕಾಲುಗಳು ಬರ್ತಾ ಇದ್ದಾವೆ ಮತ್ತು ಕುರುಡರಿಗೆ ಕಣ್ಣುಗಳು ಬರ್ತಾ ಇದ್ದಾವೆ ಮತ್ತು ಅನೇಕ ದೆವ್ವಗಳು ಅವ್ರ ಶರೀರದಲ್ಲಿರೋ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬರ್ತದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅಲ್ಲಿ ಹೋಗಿರುವಂಥ ಫಿಲಿಪ್ಪನು ಅಲ್ಲಿ ಅನೇಕ ಮತ್ತು ಪರ್ಚಾರೋಗಿಗಳು, ಲಕವ ಹೊಡೆದಂಥ ಪರ್ಚಾರೋಗಿಗಳು ಕೂಡ ಗುಣವಂತ ಇದ್ದಾರೆ. ಕಾಲು ನೆಟ್ಟಿಗಿದ್ದವರು, ಕೈ ಡೊಂಕಾದಂಥವ್ರಿಗೆಲ್ಲ ಅಲ್ಲಿ ಬರೀ ಯೇಸುವಿನ ಹೆಸರಿನಲ್ಲಿ ಹೇಳುವಾಗ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ಅಲ್ಲಿ ಏನಾಯ್ತು ಗುಣ ಹೊಂದಿ ಅವರು ಆಶೀರ್ವಾದ ಹೊಂದ್ಕೋದಾರ. ಆ ಪಟ್ಟಣದಲ್ಲಿ ಬಹಳ ಸಂತೋಷವಾಗಿ ಜನರು ಕೊಂಡಾಡಿದರು, ನಡೆದಾಡದೆಂಬುದಾಗಿ ನಾವು ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ನಾವು ಇಲ್ಲಿ ವಚನದಲ್ಲಿ ದೇವರ ವಾಕ್ಯ ಯಾವಾಗೂ ಸುಳ್ಳಲ್ಲ, ಯಾವಾಗೂ ಅದು ಸತ್ಯವಾಗಿರುವಂಥದ್ದನ್ನು. ಯೇಸು ಕ್ರಿಸ್ತನ ಇರುವಾಗಲೂ ಕೂಡ ಅನೇಕ ಅದ್ಭುತ ಕಾರ್ಯಗಳಾದವು ಮತ್ತು ಯೇಸು ಸ್ವಾಮಿ ಇಲ್ಲದ ಸಮಯದಲ್ಲೂ ಕೂಡ ಆತನ ಹೆಸರು ಹೇಳುವಾಗ ಶಿಷ್ಯರ ಮುಖಾಂತರವಾಗಿ, ಆತನ ನಂಬಿಕಸ್ಥರ ಮುಖಾಂತರವಾಗಿ, ಆತನ ಸೇವಕರ ಮುಖಾಂತರವಾಗಿಯೂ ಕೂಡ ಅನೇಕ ದೇವಗಳು ಕೂಡ ಯೇಸುವಿನ ಹೆಸರು ಹೇಳುವಾಗ ನಡುವಂಥವಾಗಿದ್ದಾವೆ. ಮತ್ತು ಯೇಸು ಸ್ವಾಮಿ ಹೆಸರು ಹೇಳುವಾಗ ಕುಂಟರು ಅನೇಕ ಜನ ನಡೆದಾರಂಥವರಾಗಿದ್ದಾರೆ ಮತ್ತು ಯೇಸುವಿನ ಹೆಸರು ಹೇಳುವಾಗ ಅನೇಕ ಜನರು ಅದರ ಹೃದಯದಿಂದ ಬದಲಾವಣೆ ಆಗುವಂಥವರಾಗಿದ್ದಾರೆ. ಅದಕ್ಕಾಗಿ ನಮ್ಮ ಯೇಸು ಸ್ವಾಮಿ ವಚನ ಯಾವಾಗೂ ಕೂಡ ಸುಳ್ಳಲ್ಲ, ಅದು ಭಾಳ ಒಳ್ಳೆಯದಾಗಿದೆ. ಯಾಕಂದರೆ ನಾವು ಇದನ್ನೆಲ್ಲ ನಾವು ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳ್ತಾರೆ ಏನು ಕೇಳಿದ್ರೆ, ನೀವು ನಾನು ನಂಬುವುದಾದರೆ ನಾನು ಮಾಡಿದಂಥ ಅದ್ಭುತ ಕಾರ್ಯಗತನು ಇನ್ನು ಹೆಚ್ಚಿನದಾಗಿ ನೀವು ಮಾಡ್ತೀರಿ ಎಂಬುದಾಗಿ ಕೂಡ ಯೇಸು ಸ್ವಾಮಿ ವಚನ ಬರಲ್ಪಟ್ಟಿದೆ. ಆದರೆ ಇಲ್ಲಿ ನೋಡ್ತಾ ಇದ್ದಕ್ಕೆ ಕೇಳಿದ್ರೆ, ಇಲ್ಲಿ ಫಿಲಿಪ್ಪನು ಕೂಡ ಯೇಸು ಸ್ವಾಮಿ ಹೇಳಿ ಮಾತನ್ನು ನಂಬಿದವನಾಗಿ ಯೇಸುವಿನ ಹೆಸರಿನಲ್ಲಿ ಅಲ್ಲಿ ಅನೇಕ ಅದ್ಭುತ ಕಾರ್ಯ ಮಾಡ್ತಾ ಇದ್ದಾನೆ. ಪ್ರಿಯರೇ, ಅದಕ್ಕಾಗಿ ನಾವು ನಂಬುವಾಗ ನಮ್ಮ ಮುಖಾಂತರವಾಗಿ ಆಗಿರ್ಬೋದು, ಸೇವಕರ ಮುಖಾಂತರವಾಗಿರ್ಬೋದು, ಎಲ್ಲರೂ ಒಂದು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ಮಾಡುವಂಥ ಪ್ರಾರ್ಥನೆಯಲ್ಲಿ, ಸ್ವಾರ್ಥ ಸೇವೆಯಲ್ಲಿ ಮಾಡುವಾಗ ಅನೇಕ ಜನರಿಗೆ ಬದಲಾವಣೆ ಆಗುವಂಥದ್ದಾಗಿದೆ, ಅನೇಕ ಜನರಿಗೆ ಬಿಡುಗಡೆ ಆಗುವಂಥದ್ದಾಗಿದೆ. ಅದಕ್ಕಾಗಿ ನಾವು ಯೇಸು ಸ್ವಾಮಿ ವಚನ ಯಾವಾಗಲೂ ಕೂಡ ಅದು ನಂಬಬೇಕಾಗಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಒಂದು ಸಾಕ್ಷಿನ ನಾವು ಇಲ್ಲಿ ಹಂಚಿಕೊಳ್ತಾ ಇದ್ದೇವೆ. ನಮ್ಮ ಸಭೆಯಲ್ಲಿ ಒಬ್ಬರು ರೇಖವ್ವ ಅಂತ ಹೇಳಿ ಒಬ್ಬರು ಆಂಟಿಯವರ ಸಭೆಗೆ ಬರ್ತಾ ಇದ್ದರು. ಅವರು ಪ್ರತಿ ಒಂದು ವಾರ ಬಂದಾಗ ಅವ್ರನ್ನ ಪ್ರಾರ್ಥನೆ ಮಾಡುವಾಗ ಅಲ್ಲಿ ದೊಡ್ಡ ಒಂದು ಬಿಡುಗಡೆ ಆಯ್ತು ಅಂತ ಕೇಳಿದ್ರೆ, ಅವರು ಸಭೆಯಲ್ಲಿ ಬಿದ್ದು ಉಳಾಡ್ತಾ ಇದ್ದರು. ದೇವರೇ, ಇವ್ರಿಗೆ ಏನಾಗ್ತಾ ಇದೆ ಎಂಬುದಾಗಿ ನಾವು ಆರಾಧನೆ ಮಾಡುವಾಗ, ದೇವ್ರ ಕಡೆ ಪ್ರಾರ್ಥನೆ ಮಾಡುವಾಗ ನಾವು ಅವ್ರಿಗೇನು ಮಾತಾಡಲಿಲ್ಲ, ಅವ್ರಿಗೆ ಹೋಗಿ ಮುಟ್ಟಲಿಲ್ಲ, ಏನಿಲ್ಲ. ಯೇಸುವಿನ ಹೆಸರಿನಲ್ಲಿ ಇವು ಮಹಿಳೆಯರು ಏನಿದೆ ದೇವರೇ, ಅದು ಬೆಚ್ಚಲ್ಪಡಲಿ, ಯೇಸು ಸ್ವಾಮಿನ ಹೆಸರಿನಲ್ಲಿ ಅದು ಆಶೀರ್ವಾದ ಆಗಲಿ ಎಂಬುದಾಗಿ ನಾವು ಹೇಳುವಾಗ ಅಲ್ಲಿ ಅನೇಕ ಬಿಡುಗಡೆ ಆಯಿತು, ಬದಲಾವಣೆ ಆಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾಕಂತ ಕೇಳಿದ್ರೆ, ದೇವರು ಒಳ್ಳೆಯವನಾಗಿದ್ದಾನ, ದೇವರ ಪ್ರೀತಿ ಬಹಳವಾಗಿದೆ, ದೇವರ ಕರುಣೆ ಬಹಳವಾಗಿದೆ. ಅದಕ್ಕಾಗಿ ನಾವು ಕೂಡ ಅನುಭವವಾಗ ದೇವರ ಆಶೀರ್ವಾದ ಮಾಡುತ್ತಾನಾಗಿದ್ದಾನೆ. ನೀವು ಕೂಡ ಪ್ರಾರ್ಥನೆ ಮಾಡುವಾಗ ದೇವರ ಆಶೀರ್ವಾದ ಮಾಡುತ್ತಾನಾಗಿದ್ದಾನೆ. ಅದಕ್ಕಾಗಿ ನಾವು ದೇವರ ವಚನ ನೋಡೋಣ. ಆತನ ಹೆಸರಿನಲ್ಲಿ ಸೂಚ್ಯ ಕಾರ್ಯಗಳನ್ನ ಮಾಡೋಣ, ಆತನ ಹೆಸರಿನಲ್ಲಿ ದೇವಗಳನ್ನ ಬಿಡಿಸೋಣ, ಆತನ ಹೆಸರಿನಲ್ಲಿ ಅನೇಕ ಜನರ ರೋಗದಿರುವಂಥ ಜನರಿಗೆ ಸ್ವಸ್ಥ ಮಾಡೋಣ, ಅನೇಕ ಜನರಿಗೆ ಕುಂಟರಿಗೆ ಸಾದ್ವಾನ ಹೇಳಿ ಅವರಿಗೆ ನಾವು ಧೈರ್ಯದ ತುಂಬಿ ಅವರಿಗೆ ನಡೆಸೋಣ ಎಂಬುದಾಗಿ ನಾವು ಇಲ್ಲಿ ವಚನದಲ್ಲಿ ಅವ್ರು ಮಾಡೋಂಥ ಕಾರ್ಯ ಕೂಡ ನಾವು ಕೂಡ ಮಾಡೋದಕ್ಕಾಗಿ ಶಕ್ತರಾಗಿರೋಣ. ಅದಕ್ಕಾಗಿ ನಾವು ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಈ ಸಮಯದಲ್ಲಿ ಕರ್ತನೆ ಸ್ವಾಮಿ, ನಾವು ಅಪೊಸ್ತಲ ಕೃತ್ಯದಲ್ಲಿ ಕರ್ತನೆ ದೇವರೇ 8ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಂಡಿದ್ದೇವೆ ಕರ್ತನ ವಚನ.
ದೇವರೇ, ಫಿಲಿಪ್ಪನ ಮುಖಾಂತರವಾಗಿ ಸಮಾರ್ಯ ಎಂಬ ಪಟ್ಟಣದಲ್ಲಿ ಅನೇಕ ಕಾರ್ಯಗಳು ಮಾಡಿದ್ದಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಈ ದಿನ ದೇವರೇ ನಮ್ಮ ಜೀವನಗಳಲ್ಲಿ ಕರ್ತನ ಧರಿಸಿ ಕರ್ಕೊಂಡಂಥ ಎಲ್ಲ ಜೀವನದಲ್ಲಿ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳಾಗುವಂತೆ ಸಹಾಯ ಮಾಡಬೇಕು. ಇನ್ನು ಸ್ವಾರ್ಥ ಕರ್ತಂದ್ರೆ ಇನ್ನೂ ಎಲ್ಲಿ ತಲುಪಲ್ಪಟ್ಟಿಲ್ಲೋ ಅಲ್ಲೆಲ್ಲ ತಲುಪಡುವಂತೆ ಸಹಾಯ ಮಾಡಬೇಕು, ಆಶೆ ಹೊಂದುವಂತೆ ಸಹಾಯ ಮಾಡಬೇಕು. ನಮ್ಮ ಪ್ರಾರ್ಥನೆಗಳಿಗಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಆಮೇನ್.